ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದಾಂತ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನ ಪ್ರಾಮುಖ್ಯ ಬೋಧನೆಗಳು ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 13ನೇ ವಚನ. ಮತ್ತಾಯ 5:13. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದೀತು. ಜನರು ಅದನ್ನು ಹೊರಗೆ ಹಾಕಿ ತಿಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷ ಗ್ರಹಿಕೆಯನ್ನು ಅನುಗ್ರಹಿಸಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ಇಲ್ಲಿ ಯೇಸು ಕ್ರಿಸ್ತನು ವಿಚಿತ್ರವೆನ್ನುವಂತೆ ಒಂದು ಮಾತನ್ನು ಆತನು ನಮಗೆ ಬರೀತಾನೆ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಇದನ್ನು ಹಲವು ವಿಧದಲ್ಲಿ ಇಲ್ಲಿವರೆಗೂ ಅನೇಕ ಪ್ರಸಂಗಿಗಳು ಅಥವಾ ಬೋಧಕರು ಈ ವಾಕ್ಯವನ್ನು ವ್ಯಾಖ್ಯಾನಿಸಿದ್ದಿದೆ. ಅಂತ ಒಂದು ಪ್ರಯತ್ನದಲ್ಲಿ ಇದನ್ನು ನಾವು ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ಪ್ರಯಾಸ ಪಡೋಣ. ಯೇಸು ಕ್ರಿಸ್ತನಲ್ಲಿ ನೀವು ಭೂಮಿಗೆ ಉಪ್ಪಾಗಿದ್ರಿ ಎಂಬುದಾಗಿ ಹೇಳುವಾಗ ಯಾವ ಒಂದು ಪ್ರಸ್ತಾಪವನ್ನು ಆತನು ನಮಗೆ ತರ್ತಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಉಪ್ಪಿನ ಕುರಿತಾಗಿ ನಮಗೆ ತಿಳಿಸಲ್ಪಟ್ಟ ಒಂದು ಪ್ರಾಮುಖ್ಯವಾದ ವಚನಕ್ಕೆ ನಾವು ಬರೋಣ. ಯಾಜಕ ಕಾಂಡ 2ನೇ ಅಧ್ಯಾಯ 13ನೇ ವಚನ. ಇಲ್ಲಿ ವಾಕ್ಯ ಹೀಗೆ ಹೇಳ್ತದೆ: ಎಲ್ಲಾ ನೈವೇದ್ಯ ಪದಾರ್ಥಗಳಿಗೆ ಉಪ್ಪು ಹಾಕಿ ಸಮರ್ಪಿಸಬೇಕು. ಉಪ್ಪು ಯೆಹೋವನ ಸಂಗಡ ನಿಮಗಿರುವ ಒಡಂಬಡಿಕೆಯನ್ನು ಸೂಚಿಸುವುದರಿಂದ ಅದು ಯಾವ ನೈವೇದ್ಯ ದ್ರವ್ಯವಾದರೂ ಉಪ್ಪಿಲ್ಲದೆ ಇರಬಾರದು. ನೀವು ಅರ್ಪಿಸುವ ಎಲ್ಲಾ ಪದಾರ್ಥಗಳಲ್ಲಿಯೂ ಉಪ್ಪು ಸೇರೇ ಇರಬೇಕು. ಉಪ್ಪು ಇದು ಒಡಂಬಡಿಕೆಗೆ ಸೂಚನೆ ಆದದ್ರಿಂದ ಪ್ರತಿ ನೈವೇದ್ಯ ವಸ್ತುಗಳು ಪದಾರ್ಥಗಳು ಉಪ್ಪು ಸಹಿತವಾಗಿರಬೇಕೆಂಬುದಾಗಿ ದೇವರು ಹೇಳ್ತಾನೆ. ಹಾಗಾದರೆ ಉಪ್ಪಿಲ್ಲದೆ ಯಾವ ನೈವೇದ್ಯ ಪದಾರ್ಥ ಇರಬಾರದು. ಅಂದರೆ ಒಡಂಬಡಿಕೆ ಇಲ್ಲದೆ ದೇವರೊಂದಿಗಿನ ಒಡಂಬಡಿಕೆಯ ಐಕ್ಯತೆ ಸಹವಾಸ ಇಲ್ಲದೆ ನಾವು ದೇವರಿಗೆ ಒಪ್ಪಿತ ಅಲ್ಲವೇ ಅಲ್ಲ. ಹಾಗಾದರೆ ಇಲ್ಲಿ ಯೇಸು ಕ್ರಿಸ್ತನು ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ ಹೇಳುವಾಗ ಒಂದು ವೇಳೆ ಅದರ ನೇರ ಅರ್ಥ ನೀವು ಭೂಮಿ ಮೇಲೆ ದೇವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡ ಜನರಾಗಿದ್ದೀರಿ. ಹಾಗಾದರೆ ಭೂಮಿ ಮೇಲೆ ದೊಡ್ಡ ಜನಕೂಟವಿದೆ. ಅದರಲ್ಲಿ ದೇವರೊಂದಿಗೆ ಒಡಂಬಡಿಕೆ ಇರುವ ಜನರು ಇದ್ದಾರೆ, ದೇವರೊಂದಿಗೆ ಒಡಂಬಡಿಕೆ ಇಲ್ಲದ ಜನರು ಇದ್ದಾರೆ. ಹಾಗಾದರೆ ಒಡಂಬಡಿಕೆ ಇರುವ ಜನರಿಗೆ ಯೇಸು ಕ್ರಿಸ್ತನ ಇಲ್ಲಿ ಆತನು ಉಪದೇಶಿಸುತ್ತಿದ್ದಾನೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ನಾತ್ರದಿಂದ ರುಚಿ ಬಂದಿತು. ಈ ಮಾತಿನ ಅರ್ಥ ದೇವರೊಂದಿಗೆ ನಿಮಗಿರೋ ಒಡಂಬಡಿಕೆಯಲ್ಲಿ ನೀವು ಈ ಭೂಮಿ ಮೇಲೆ ಇದ್ದೀರಿ. ಒಂದು ವೇಳೆ ನೀವು ಆ ಒಡಂಬಡಿಕೆಯನ್ನು ಮುರಿದುಕೊಂಡರೆ, ಅಂದರೆ ಉಪ್ಪು ಸಪ್ಪಗಾದರೆ ಅದಕ್ಕೆ ನಾತ್ರದಿಂದ ರುಚಿ ಬಂದಿತ್ತು ಅನ್ನೋದಾದರೆ, ಈ ಒಡಂಬಡಿಕೆಯ ದೇವರೊಂದಿಗಿರುವಂಥ ಒಡಂಬಡಿಕೆಯ ಅನ್ಯೂನ್ಯತೆನ ನೀವು ಕಳಕೊಂಡ್ರೆ, ಹಾಗಾದರೆ ನೀವು ನಿಮ್ಮ ಜೀವಿತಕ್ಕೆ ಇನ್ನು ಯಾವ ಮಾನ್ಯತೆ ಬೆಲೆ ಇಲ್ಲ ಎನ್ನುವಂಥ ಮಾತನ್ನು ಕರ್ತನಿಗೆ ತಿಳಿಸ್ತಿದ್ದಾನೆ. ಇಲ್ಲಿ ಈ ಉಪ್ಪಿನ ಒಡಂಬಡಿಕೆಗೆ ದೇವರು 2 ಪ್ರಾಮುಖ್ಯವಾದ ಸೇವೆಯನ್ನು ಆತನು ಜೋಡಿಸ್ತಾನೆ. ಅದನ್ನು ಅವಶ್ಯವಾಗಿ ಗಮನಿಸಲೇಬೇಕು. ಪ್ರಕಟಣೆ ಪುಸ್ತಕವನ್ನು ಓದುವುದಕ್ಕೆ ನಾವು ಆರಂಭಿಸಿದ ಕೂಡಲೇ ಮುಖ್ಯವಾಗಿ ಪ್ರಕಟಣೆ ಪುಸ್ತಕದ 1ನೇ ಅಧ್ಯಾಯದ 5ನೇ ವಚನ, 5ನೇ ಅಧ್ಯಾಯದ 9ನೇ ವಚನ, ಇನ್ನೂ ಕೆಲವು ವಚನಗಳನ್ನ ಗಮನಿಸುವಾಗ ನಾವೀಗ ನೋಡಿದಂಥ 2 ವಚನಗಳಲ್ಲಿ 1:5 ಮತ್ತು 5:9ರಲ್ಲಿ ಯೇಸು ಕ್ರಿಸ್ತನು ತನ್ನ ರಕ್ತದಿಂದ ನಮ್ಮನ್ನು ಸಂಪಾದಿಸಿಕೊಂಡು ನಮ್ಮನ್ನು ಶುದ್ಧೀಕರಿಸಿದ ಮೇಲೆ ತಂದೆಯಾದ ದೇವರ ಸೇವೆಗೋಸ್ಕರ ನಮ್ಮನ್ನು ರಾಜ್ಯವನ್ನಾಗಿ, ಅಂದರೆ ಅರಸರನ್ನಾಗಿಯೂ ಮತ್ತು ಯಾಜಕರನ್ನಾಗಿಯೂ ಮಾಡಿದ್ದಾನೆ ಎನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಓದ್ತೇವೆ. ಇನ್ನು ಬೇರೆ ಪ್ರಕಟಣೆ ವಚನಗಳಲ್ಲಿ ಇವುಗಳನ್ನ ಪ್ರತ್ಯೇಕವಾಗಿ ತೋರಿಸುವಂಥ ವಚನವಿದೆ. ಹಾಗಾದರೆ ದೇವರು ನಮ್ಮನ್ನು ಸಂಪಾದಿಸಿಕೊಂಡ ಮೇಲೆ 2 ಪ್ರಾಮುಖ್ಯ ಸ್ಥಾನಗಳಲ್ಲಿ ನಮ್ಮನ್ನು ಸ್ಥಾಪಿಸ್ತಾನೆ. ಒಂದು ವೇಳೆ ಸಂಕ್ಷಿಪ್ತವಾಗಿ ಇದನ್ನು ಹೇಳುವುದಾದರೆ, ದೇವರು ನಮ್ಮ ಮೂಲ ಪಿತೃಗಳನ್ನ ಕರೆದಾಗ, ಅಬ್ರಹಾಮ್, ಇಸಾಕ್, ಯಾಕೋಬರನ್ನ ಕರೆದಾಗ ಅದು ನಿರ್ದಿಷ್ಟವಾಗಿ ನಾನು ನಿನ್ನ ಸಂತತಿಯನ್ನು ಆಕಾಶದ ನಕ್ಷತ್ರದಂತೆ ನೀವು ಭೂಮಿ ಮೇಲಿನ ಉಸುಬಿನಂತೆ ಮಾಡ್ತೇನೆ. ಅದರರ್ಥ ಆಕಾಶದ ನಕ್ಷತ್ರವನ್ನು ಇಲ್ಲಿವರೆಗೂ ಯಾರೊಬ್ಬರು ಎಣಿಸಲು ಸಾಧ್ಯವಾಗಲಿಲ್ಲ. ಅದೇ ವಿಧದಲ್ಲಿ ಭೂಮಿ ಮೇಲಿರುವಂಥ ಮರಳು ಕಣಗಳನ್ನು ಯಾರೊಬ್ಬರು ಇಲ್ಲಿವರೆಗೂ ಎಣಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾದರೆ ದೇವರು ಏನನ್ನು ಸೂಚಿಸಿ ಆಕಾಶದ ನಕ್ಷತ್ರವನ್ನು, ಏನನ್ನು ಸೂಚಿಸಿ ಸಮುದ್ರದ ಉಸುಬನ್ನು ಮಾತನಾಡ್ತಿದ್ದಾನೆಂಬುದು ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿಯುವುದಾದರೆ, ದೇವರು ಇದಕ್ಕೆ ಉತ್ತರವೋ ಎಂಬಂತೆ ಆತನು ಯೆರೆಮೀಯ ಗ್ರಂಥದಲ್ಲಿ ನಮಗೆ ಅದಕ್ಕೆ ವಿವರಣೆಯನ್ನು ಕೊಡ್ತಾನೆ. ಯೆರೆಮೀಯನ ಪುಸ್ತಕ 33ನೇ ಅಧ್ಯಾಯ 22ನೇ ವಚನದಲ್ಲಿ ದೇವರು ಅದಕ್ಕೆ ಉತ್ತರ ಕೊಡ್ತಾನೆ. 2 ನಿರ್ದಿಷ್ಟವಾದ ಸೇವೆ, ಅರಸುತನ, ಯಾಜಕತನ, ಇದನ್ನು ದೇವರು ಈಗ ಎಲ್ಲವನ್ನ ಕ್ರೋಢೀಕರಿಸಿ ಯೆರೆಮೀಯನ ಪುಸ್ತಕದಲ್ಲಿ 33:22ರಲ್ಲಿ ಹೇಗೆ ಹೇಳ್ತಾನೆ: ನಾನು ನನ್ನ ದಾಸನಾದ ದಾವೀದನ ಸಂತಾನವನ್ನು ಅಸಂಖ್ಯಾತವಾದ ನಕ್ಷತ್ರ ಗಣಗಳಷ್ಟು ಹೆಚ್ಚಿಸುವೆನು. ನನ್ನ ಸೇವೆ ನಡೆಸುವ ಲೇವಿಯರ ಸಂಖ್ಯೆಯನ್ನು ಅಳೆಯಲಾಗದ ಸಮುದ್ರ ತೀರದ ಉಸುಬಿನಷ್ಟು ವೃದ್ಧಿಸುವನು. ಹಾಗಾದರೆ ದಾವೀದ ಅರಸುತನ, ಇವನ ಸೇವೆಯನ್ನು ದೇವರು ಆಕಾಶದ ನಕ್ಷತ್ರ ಗಣದಷ್ಟು ಆತನು ಹೆಚ್ಚಿಸಲಿಕ್ಕಿದ್ದಾನೆ.
ಅದೇ ವಿಧದಲ್ಲಿ ಯಾಜಕರು ಲೇವಿಯರ ಸಂತಾನದಿಂದ ಬರತಕ್ಕವರು, ಇವರ ಸಂಖ್ಯೆಯನ್ನು ಸಹ ದೇವರು ಸಮುದ್ರ ತೀರದ ಉಸುಬಿನಷ್ಟು ಆತನು ವೃದ್ಧಿಪಡಿಸಲಿಕ್ಕಿದ್ದಾನೆ. ದೇವರಿಗೆ ಎರಡು ಸೇವೆ ಬೇಕು. ದೇವರ ಅಧಿಕಾರವನ್ನು ಭೂಮಿ ಮೇಲೆ ನಡೆಸುವಂಥ ಅರಸರು ಮತ್ತು ಜನರನ್ನು ಪ್ರತಿನಿಧಿಸಿ ದೇವರ ಮುಂದೆ ನಿಲ್ಲತಕ್ಕ ಯಾಜಕರ ಸೇವೆ. ಇವುಗಳಲ್ಲಿ ಅನೇಕ ಮಲ್ಟಿ ಡೈಮೆನ್ಷನಲ್ ಸೇವೆಗಳಿದೆ. ಇವುಗಳಿಗಾಗಿ ದೇವರು ಈ ಎರಡು ಕಚೇರಿಗಳನ್ನ ಆತನು ನೇಮಿಸ್ತಾನೆ. ಹಾಗಾದರೆ ಈಗ ನಾವು ಭೂಮಿಗೆ ಉಪ್ಪಾಗಿದ್ದೀರಿ ಅನ್ನುವಂಥ ಈ ಒಡಂಬಡಿಕೆ ವಿಚಾರದಲ್ಲಿ ನಾವು ಯೋಚಿಸುವಾಗ ಎರಡು ಸೇವೆಗೆ ಮಾತ್ರವೇ ದೇವರು ಒಡಂಬಡಿಕೆಯನ್ನು ಮಾತನಾಡ್ತಾನೆ. ಉಪ್ಪು ಇದು ಒಡಂಬಡಿಕೆ ಎನ್ನುವಂಥ ಈ ಪ್ರಸ್ತಾಪವನ್ನು ಮುಂದೆ ನಾವು ನೋಡುವಂಥ ವಚನಗಳಲ್ಲಿ ಶಾಶ್ವತ ಒಡಂಬಡಿಕೆ ಎನ್ನುವಂಥ ಪದವನ್ನು ದೇವರು ತರ್ತಾನೆ. ಮೊಟ್ಟ ಮೊದಲದಾಗಿ ಯಾಜಕರ ಕುರಿತಾಗಿ ನಾವು ಗಮನಿಸುವುದಾದರೆ ಅರಣ್ಯಕಾಂಡ 18ನೇ ಅಧ್ಯಾಯದ 19ನೇ ವಚನಕ್ಕೆ ನಾವು ಬರುವಾಗ, ಅರಣ್ಯಕಾಂಡ 18:19 ಇಲ್ಲಿ ಆತನು ಸ್ಪಷ್ಟವಾಗಿ ಈ ರೀತಿಯಾಗಿ ಆತನು ಹೇಳ್ತಾನೆ. ಈ ವಚನದ ಕೊನೆ ಭಾಗಕ್ಕೆ ನಾನು ಬರ್ತೇನೆ. ಆರೋನನ ಮನೆತನಕ್ಕೂ ಅವನ ಸಂತತಿಗೂ ದೇವರು ಕೊಟ್ಟ ಒಂದು ದೇವರು ಮಾಡಿಕೊಂಡ ಒಡಂಬಡಿಕೆ. ಇದನ್ನು ದೇವರು ಹೇಗೆ ಹೇಳ್ತಾನೆ, ಇದು ಯೆಹೋವನ ಸನ್ನಿಧಿಯಲ್ಲಿ ನಿನ್ನೊಡನೆಯೂ ನಿನ್ನ ಸಂತತಿಯೊಡನೆಯೂ ಮಾಡಲ್ಪಟ್ಟ ಶಾಶ್ವತವಾದ ಉಪ್ಪಿನ ಒಡಂಬಡಿಕೆ. ಆರೋನ ಮಹಾಯಾಜಕ. ಹಾಗಾದರೆ ಈ ಮಹಾಯಾಜಕನ ಸಂತತಿಯ ಜೊತೆಗೆ ಮಹಾಯಾಜಕನ ಸೇವೆಯ ಈ ಸಂತತಿಯನ್ನ ಇವರೊಂದಿಗೆ ದೇವರು ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ಈ ಒಡಂಬಡಿಕೆಯನ್ನ ಶಾಶ್ವತವಾದ ಉಪ್ಪಿನ ಒಡಂಬಡಿಕೆ ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಭೂಮಿಗೆ ಉಪ್ಪಾಗಿದ್ರೆ ಎಂಬುದಾಗಿ ಹೇಳುವಾಗ ದೇವರೊಂದಿಗೆ ಒಡಂಬಡಿಕೆ ಉಳ್ಳವರು, ಅದರಲ್ಲಿ ನಿರ್ದಿಷ್ಟವಾದ ಸೇವೆ ಯಾಜಕ ಸೇವೆ. ಹಾಗಾದರೆ ಇವರು ಯಾಜಕನ ಸೇವೆಯೊಂದಿಗೆ ದೇವರಿಗಿರುವಂಥ ಶಾಶ್ವತ ಒಡಂಬಡಿಕೆಯಲ್ಲಿ ನಿಂತು ಸೇವೆ ಮಾಡತಕ್ಕವರು. ಮತ್ತೊಂದು ವಚನವನ್ನು ಗಮನಿಸುವಾಗ 2 ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯದ 5ನೇ ವಚನವನ್ನು ಗಮನಿಸುವುದಾದರೆ ಅಲ್ಲಿಯೂ ದೇವರು ಈ ಉಪ್ಪಿನ ಒಡಂಬಡಿಕೆಯನ್ನು ನಮ್ಮ ಎದುರು ತರ್ತಾನೆ. 2 ಪೂರ್ವಕಾಲ ವೃತ್ತಾಂತ 13:5 ಇಲ್ಲಿ ವಾಕ್ಯ ಹೇಳ್ತದೆ. ಇಲ್ಲಿ ಹೀಗೆ ಬರ್ತದೆ, ದಾವೀದನ ಜೊತೆ ದೇವರು ಮಾಡಿಕೊಂಡ ಒಡಂಬಡಿಕೆಯನ್ನ ಅಬೀಯ ಎನ್ನುವಂಥವನು ಈಗ ಮಾತನಾಡ್ತಿದ್ದಾನೆ. 5ನೇ ವಚನವನ್ನ, ಯೆಹೋವನ ಉಪ್ಪಿನ ಒಡಂಬಡಿಕೆಯಿಂದ ದಾವೀದನಿಗೂ ಅವನ ಸಂತಾನದವರಿಗೂ ಇಸ್ರಾಯೇಲರ ಮೇಲೆ ಶಾಶ್ವತವಾದ ಅರಸುತನವನ್ನು ಕೊಟ್ಟಿದ್ದಾನೆಂದು ನಿಮಗೆ ಗೊತ್ತಿಲ್ಲವೋ. ಹಾಗಾದರೆ ದಾವೀದ ಅರಸ, ಇವನೊಂದಿಗೂ ದೇವರು ಮಾಡಿಕೊಂಡ ಒಡಂಬಡಿಕೆ ಇದು ಶಾಶ್ವತವಾದ ಒಡಂಬಡಿಕೆ, ಇದು ಸಹ ಉಪ್ಪಿನ ಒಡಂಬಡಿಕೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 13ನೇ ವಚನದಲ್ಲಿ ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ ಹೇಳುವಾಗ ದೇವರೊಂದಿಗೆ ಶಾಶ್ವತ ಒಡಂಬಡಿಕೆಯುಳ್ಳ ಜನಕೂಟ ಆತನಿಗೆ ಅವಶ್ಯ. ಅದರಲ್ಲಿ ಈ ಒಡಂಬಡಿಕೆಯುಳ್ಳ ಪ್ರತಿಯೊಬ್ಬ ವ್ಯಕ್ತಿಯು ಅರಸನ ಅಭಿಷೇಕದಲ್ಲಿಯೂ ಯಾಜಕನ ಅಭಿಷೇಕದಲ್ಲಿಯೂ ಅವನು ನಿಲ್ಲಬೇಕೆಂಬುದು ದೇವರ ಇಷ್ಟ. 2 ಒಡಂಬಡಿಕೆಗಳೊಂದಿಗೆ ಮಾತ್ರವೇ ದೇವರು ಶಾಶ್ವತ ಒಡಂಬಡಿಕೆ ಎನ್ನುವಂಥ ಉಪ್ಪಿನ ಒಡಂಬಡಿಕೆಯನ್ನು ಆತನು ಮಾಡಿಕೊಂಡಿದ್ದಾನೆ. ಹಾಗಾದರೆ ನಿನ್ನ ವಿಷಯದಲ್ಲಿಯೂ ಇದೇ ಸಂಗತಿ ಉಂಟು, ನಿನ್ನ ಮೇಲೆಯೂ ಇದೇ ಆಶೀರ್ವಾದ ಉಂಟು. ಹಾಗಾದರೆ ಈ ಒಡಂಬಡಿಕೆ ಇದನ್ನು ಯಾರಾದರೂ ಮುರಿದುಕೊಂಡರೆ ಇದನ್ನು ಅನೇಕ ವಿಧದಲ್ಲಿ ದೇವರು ಮಾತನಾಡ್ತಾನೆ. ಹಾಗಾದರೆ ಈ ಒಡಂಬಡಿಕೆ ಮುರಿದು ಹೋದರೆ ಅದು ಉಪ್ಪು ತನ್ನ ರುಚಿಯನ್ನು ಕಳಕೊಂಡ ಹಾಗೆ, ಯಾವ ಪ್ರಯೋಜನಕ್ಕೆ ಬಾರದ ಹಾಗೆ. ಹಾಗಾಗಿ ನಮ್ಮ ಕುರಿತಾಗಿರುವಂಥ ಶ್ರೇಷ್ಠತೆಯನ್ನು ಮಾತನಾಡುತ್ತಾ ಅದನ್ನು ಕಳ್ಕೊಂಡ್ರೆ ನಮ್ಮ ಪರಿಸ್ಥಿತಿ ಯಾವ ಕೀಳು ಮಟ್ಟಕ್ಕೆ ಇಳಿತದೆ ಎನ್ನುವಂಥ ಎಚ್ಚರಿಕೆಯನ್ನು ಆತನು ಇಲ್ಲಿ ಇಟ್ಟು ಮಾತನಾಡ್ತಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ಉಪ್ಪಿನ ಒಡಂಬಡಿಕೆ ಎನ್ನುವಂಥ ಈ ಒಡಂಬಡಿಕೆ ಸಹಿತವಾಗಿ ನಮ್ಮನ್ನು ಕರ್ತನ ಈ ರೀತಿಯಾಗಿ ನಮ್ಮೊಂದಿಗೆ ಸಹವಾಸವನ್ನು ಎದುರು ನೋಡುವಾಗ, ನಮ್ಮ ಐಕ್ಯತೆಯನ್ನು ಎದುರು ನೋಡುವಾಗ ಇದೇ ರೀತಿಯಲ್ಲಿ ನಾವು ನಮ್ಮನ್ನು ಒಪ್ಪಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ನೀವು ಕರ್ತನಾದ ಯೇಸು ನಮ್ಮ ನೋಡಿ ಹೇಳ್ತಾ ಇದ್ದೀ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಕರ್ತನೆ, ಉಪ್ಪು ಇದು ನಿನ್ನೊಂದಿಗೆ ನಮಗಿರುವಂಥ ಒಡಂಬಡಿಕೆಯನ್ನು ಸೂಚಿಸ್ತದೆ ಎಂಬುದಾಗಿ ಹೇಳಿದ್ದಿ. ಪ್ರತಿ ನೈವೇದ್ಯ ಪದಾರ್ಥದಲ್ಲಿ ಉಪ್ಪು ಇರಲೇಬೇಕೆಂಬುದಾಗಿ ಹೇಳಿದ್ದಿ. ಹಾಗಾದ್ರೆ ಕರ್ತನೆ, ನಿನ್ನ ನಂಬಿ ಬರುವಂಥ ಪ್ರತಿ ವಿಶ್ವಾಸಿಗಳೊಂದಿಗೆ ನಿನಗೆ ಒಡಂಬಡಿಕೆ ಅತ್ಯವಶ್ಯ, ಇದು ಕಡ್ಡಾಯ ಎಂಬುದನ್ನು ಈ ವಾಕ್ಯಗಳಲ್ಲಿ ನಮಗೆ ತಿಳಿಪಡಿಸ್ತೇವೆ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ಈ ಒಡಂಬಡಿಕೆಯನ್ನು ನೀನು 2 ಕಚೇರಿಗಳೊಂದಿಗೆ ಜೋಡಿಸ್ತೀಯ, ಅದಕ್ಕಾಗಿ ಸ್ತೋತ್ರ. ಆರೋನ ಈ ಯಾಜಕನ ಸೇವೆಯನ್ನು ಸಹ ಕರ್ತನೆ ನೀನು ಶಾಶ್ವತವಾದ ಉಪ್ಪಿನ ಒಡಂಬಡಿಕೆಯೊಳಗೆ ಸೇರಿಸಿದಿ. ಮತ್ತು ದಾವೀದನ ಅರಸುತನ, ಹಾಗಾದರೆ ನಿನ್ನೊಂದಿಗೆ ಅರಸುತನ ನಡೆಸುವಂಥ ಈ ಸೇವೆಯನ್ನು ಸಹ ಶಾಶ್ವತವಾದ ಉಪ್ಪಿನ ಒಡಂಬಡಿಕೆ ಎಂಬುದಾಗಿ ನೀನು ಹೇಳಿದೆ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ಈ ನಿನ್ನೊಂದಿಗೆ ಒಡಂಬಡಿಕೆಯಲ್ಲಿ ನಿಂತು 2 ಕಚೇರಿಯಲ್ಲಿ ಶಾಶ್ವತವಾದ ಒಡಂಬಡಿಕೆಯೊಂದಿಗೆ ನಾವು ಸೇವೆ ಮಾಡಬೇಕೆಂಬುದೇ ನಿನ್ನ ಅಪಾರ ಪ್ರಮಾಣದ ಅಪೇಕ್ಷೆ ಸ್ವಾಮಿ. ದೇವರೇ, 2 ಕಚೇರಿಗಳಲ್ಲಿ ನಿಲ್ಲುವವರ ಸಂಖ್ಯೆ ನಿನಗೆ ಕರ್ತನೆ ಆಕಾಶದ ನಕ್ಷತ್ರಗಳಷ್ಟು, ಸಮುದ್ರದ ಉಸುಬಿನಷ್ಟು, ಸಮುದ್ರ ತೀರದ ಉಸುಬಿನಷ್ಟು ನಿನಗಾಗಬೇಕೆಂಬಂಥ ನಿನ್ನ ಶ್ರೇಷ್ಠ ಅಪೇಕ್ಷೆಗಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ನೀನು ನಮ್ಮೊಂದಿಗೆ ಮಾಡಿಕೊಂಡ ಈ ಒಡಂಬಡಿಕೆಗಾಗಿ ಸ್ತೋತ್ರ. ಕಲ್ವಾರಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ನಮ್ಮೊಂದಿಗೆ ಏರ್ಪಡಿಸಿಕೊಂಡ ಹೊಸ ಒಡಂಬಡಿಕೆಗಾಗಿ ಸ್ತೋತ್ರ. ಕರ್ತನೆ, ಈ ಒಡಂಬಡಿಕೆ ಇದು ಸತ್ವ ಕಳ್ಕೊಳ್ಳೋದ ಹಾಗೆ, ಉಪ್ಪು ರುಚಿಯನ್ನು ಕಳ್ಕೊಳ್ಳೋದ ಹಾಗೆ, ಪ್ರಯೋಜನಕ್ಕೆ ಬಾರದೆ ಇರುವ ಸ್ಥಿತಿಗೆ ತಲುಪದ ಹಾಗೆ ದೇವರೇ, ನೀನೇ
ನಮ್ಮನ್ನು ನಿನ್ನ ಐಕ್ಯತೆಯಲ್ಲಿ ಒಡಂಬಡಿಕೆಯಲ್ಲಿ ಯಾವಾಗಲೂ ಅನುದಿನವೂ ಸ್ಥಿರಪಡಿಸು ಎಂದು ನಾವು ಪ್ರಾರ್ಥಿಸ್ತೇವೆ. ಇದರ ಮಹತ್ವವನ್ನು ಕಂಡುಕೊಂಡು ಇದಕ್ಕೆ ತಕ್ಕ ವಿಧದಲ್ಲಿ ನಡ್ಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡೆಂಬುದಾಗಿ ಬೇಡಿಕೊಳ್ತೇವೆ. ಕರ್ತನೇ, ನಿನ್ನ ಪಾದಕ್ಕೆ ಅಡ್ಡಬಿದ್ದು ನಿನಗೆ ನಮ್ಮನ್ನು ಸಮರ್ಪಿಸಿಕೊಳ್ತೇವೆ. ನಮ್ಮನ್ನು ತಿರುಗಿ ತಿರುಗಿ ಪ್ರತಿಷ್ಠಪಡಿಸು. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದೆವು ನಮ್ಮ ತಂದೆಯೇ, ಆಮೇನ್. ಕರ್ತನೇ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.